ಎಲ್ರಿಗೂ ನಮಸ್ಕಾರ. ಅಂದರೆ ಕಾಲ ಬದಲಾದಂತೆಲ್ಲ ಈ ಹಿಂದೆ ಏನಾಗಿತ್ತು, ಗಾಂಧೀಜಿಯವರು ಹೇಳಿದಂಥ 3 ಮಂಗಗಳ ಕಥೆ ಎಲ್ರಿಗೂ ಗೊತ್ತಿದೆ. ಒಂದು ಮಂಗ ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಅಂತೇಳಿ 3 ಮಂಗಗಳ ಗಾಂಧೀಜಿಯವರು ಹೇಳಿದರು. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಾದರೆ ಕಾಲ ಬದಲಾದಂತೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ತೋಟಗಾರಿಕೆ ಇಲಾಖೆಯ ಫಲಪುಷ್ಪ ಪ್ರದರ್ಶನದಲ್ಲಿ, ಹಂಪಿ ಉತ್ಸವದಲ್ಲಿ ವಿಶೇಷವಾಗಿ 3 ಮಂಗಗಳನ್ನು ಬೇರೆ ರೀತಿ ಮಾಡಿದ್ದಾರೆ. ಅಂದರೆ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಒಂದು ಅಪರಿಚಿತ ಲಿಂಕ್ಗಳನ್ನು ತೆರೆಯಬೇಡಿ. ಮೊಬೈಲ್ಗೆ ಯಾವುದಾದ್ರೂ ಅಪರಿಚಿತವಾದ ಲಿಂಕ್ ಬಂದರೆ ಅದನ್ನು ಒತ್ತಬೇಡ್ರಿ, ಅದರಿಂದ ನಿಮಗೆ ಮಾರಕ ಅಂತೇಳಿ ಒಂದು ಮಂಗ ಹೇಳ್ತತೆ. ಇನ್ನೊಂದು ಮಂಗ ಅಂದರೆ ಕೋತಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಕಲಿ ಕರೆಗಳಿಗೆ ಕಿವಿ ಕೊಡಬೇಡಿ. ಅಂದರೆ ಸೈಬರ್ ವಂಚಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ನೀವು ಸೈಬರ್ ಕ್ರೈಮ್ ಮಾಡಿದ್ದೀರಾ, ನೀವೇನೋ ಒಂದು ಮಾಡಿದ್ದೀರಾ ಅಂತೇಳಿ ಅವರು ಫೇಕ್ ಕಾಲ್ಗಳನ್ನು, ನಕಲಿ ಕರೆಗಳನ್ನು ಮಾಡ್ತಾರೆ. ಅದು ಕಿವಿ ಕೊಡಬೇಡ್ರಿ ಅಂತ ಒಂದು ಮಂಗ ಹೇಳುತ್ತೆ. ಆ ಕಿವಿ ಇದು. ಇನ್ನೊಂದು, ಯಾರಿಗೂ OTP ಹೇಳಬೇಡಿ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಕ್ಕೆ. ಏನಂತ ಹೇಳಿದ್ರೆ, ಯಾವುದೋ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ, ನಿಮ್ಮ ATM ಲಾಕ್ ಆಗಿದೆ, ನಾವು ಅದನ್ನು ತೆರೆದು ಕೊಡ್ತೀವಿ, ನಿಮಗೆ 4 ನಂಬರ್ ಬಂದಿದೆ, OTP ಹೇಳ್ರಿ ಅಂತೇಳಿ ಸೈಬರ್ ವಂಚಕರು ಕರೆಗಳ ಮೂಲಕ ಕೇಳ್ತಾರೆ. ಅದನ್ನು ಯಾರು ಹೇಳ್ಬೇಡ್ರಿ ಅಂತೇಳಿ ಒಂದು ಮಂಗ ಹೇಳ್ತತೆ. ವಿಶೇಷವಾಗಿ ಕಾಲ ಬದಲಾದಂತೆ ಈಗ ಮಂಗ ಕೂಡ ಬದಲಾಯಿತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಇದೆ. ಈಗ ನೋಡಿದ್ರಲ್ಲ, ಈ ಮಂಗಗಳನ್ನ ಒಂದು ಆಧಾರ ಇಟ್ಕೊಂಡು, ಮಂಗಗಳ ಒಂದು ಚಿತ್ರನ ಆಧಾರ ಇಟ್ಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲರೂ ನಾವು ತಿಳ್ಕೊಬೇಕಾಗಿದೆ. ನಾವು ಏನಂತಂದ್ರೆ ಹೇಳಿದ್ರೆ ಯಾರೂ ತಿಳ್ಕೊಳಂಗಿಲ್ಲ. ಈಗ ಕೆಲವೊಂದಿಷ್ಟು ಮೂಕ ಚಿತ್ರಗಳು ಅಥವಾ ಚಿತ್ರಗಳನ್ನು ತೋರಿಸೋದ್ರ ಮುಖಾಂತರ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತಂದ್ರೆ ತೋಟಗಾರಿಕೆ ಇಲಾಖೆಯವರು ಈ ಒಂದು ಮಂಗಗಳ ಚಿತ್ರ ಮಾಡಿದ್ರೆ ಸೂಪರ್ ಆಗಿದೆ. ಇದು ಒಂದು ತಿಳುವಳಿಕೆ ಇದ್ದವರು, ತಿಳುವಳಿಕೆ ಇರದೇ ಇರೋರು ತಪ್ಪು ಮಾಡೋಂಥದ್ದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಒಂದು ತೋಟಗಾರಿಕೆ ಇಲಾಖೆ ಮಾಡಿದ್ರೆ ಇದನ್ನ ನೋಡಿ ತಿಳ್ಕೊಬೇಕು.